ಅಡಿಗಾಜ್ ಯಾತ್ರಾ ವತಿಯಿಂದ ನಾವು 6 ದಿನಗಳ ಒಂದು ಪ್ರವಾಸವನ್ನ ಹಮ್ಮಿಕೊಂಡು ನಮ್ಮ ಶಶಾಂಕ್ ಅವ್ರ ಲೀಡರ್ಶಿಪ್ ನಲ್ಲಿ ನಾವು ಇಲ್ಲಿ ಇವತ್ತು ಕಾಶಿಯಲ್ಲಿ ಇದ್ದೀವಿ. ಈಗಾಗಲೇ ನಾವು ಕಾಶಿ ನೋಡಿಕೊಂಡು ಅಲ್ಲಿಂದ ಮುಂದೆ ಪ್ರಯಾಗರಾಜ, ದೆನ್ ಗಯಾ, ಬೋಧ್ಗಾ ಎಲ್ಲ ಒಳ್ಳೆ ಟೂರ್ ಮಾಡ್ಕೊಂಡು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾವು ನೋಡ್ಕೊಂಡಿದ್ದೀವಿ. ಇದು ಇವತ್ತು ಆರನೇ ದಿನ ಆದ್ರೂ ಸಹಿತ ನಮ್ಮ ಶಶಾಂಕ್ ಅವರು ಒಂದು ಟ್ರಾವೆಲಿಂಗ್ ನಲ್ಲಿ ಬಸ್ ಆಗ್ಲಿ, ಆದ್ರೆ ಆಟೋ ರಿಕ್ಷಾ ಆಗ್ಲಿ ಅಥವಾ ಬೇರೆ ವೆಹಿಕಲ್ ಆಗ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅಕಾಮಿಡೇಷನ್ ದಲ್ಲಿ ನಮಗೆ ಬಹಳ ಚೆನ್ನಾಗಿ ಎಲ್ಲ ಕಡೆನೂ ದೊಡ್ಡ ಹೋಟೆಲ್ ನಲ್ಲೇ ಮಾತ್ರ ಇಟ್ಟಿದ್ದಾರೆ. ಸೊ ಆಲ್ ಆರ್ ಇನ್ AC ಕಂಡೀಷನ್. ಸೊ ಇವನ್ ಹೈಯೆಸ್ಟ್ ಹ್ಯುಮಿಡಿಟಿ ಇದೆ ಇಲ್ಲಿದ್ರೆ ಸಹಿತ ವಿ ಆರ್ ನಾಟ್ ಫೀಲಿಂಗ್ ಬ್ಯಾಡ್. ಸೊ ವೆರಿ ಎಕ್ಸಲೆಂಟ್ ಕಂಡೀಷನ್. ಅಂಡ್ ಸೆಕೆಂಡ್ ಒನ್ ಇಸ್ ದ ಮೋಸ್ಟ್ ಥಿಂಗ್ಸ್ ನಾನು ಅಬ್ಸರ್ವ್ ಮಾಡ್ದಂಗೆ ಅಂದ್ರೆ ಅಡಿಗೆನಲ್ಲಿ ಊಟ. ಬೇರೆ ನಾವೆಲ್ಲರೂ ಹೋಟೆಲ್ನಲ್ಲಿ ಏನಾದ್ರು ಟಿಫಿನ್ ಮಾಡಿದ್ವಿ, ಊಟ ಮಾಡಿದ್ವಿ ಅಂದ್ರೆ ನಮ್ ಗ್ಯಾರಂಟಿನ ಮೇಲೆ ಅಪ್ಸೆಟ್ ಆಗ್ತಿತ್ತು. ಅವರ ಅಡಿಗೆ ಒಂದು ನಾಷ್ಟ ಆಗ್ಲಿ, ಊಟ ಆಗ್ಲಿ, ರಾತ್ರಿ ಊಟ ಆಗ್ಲಿ, ಟೈಮ್ ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಒಳ್ಳೊಳ್ಳೆ ಆಹಾರ ಕೊಟ್ಟಿದ್ದಾರೆ. ಇದರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಏನೂ ಅರ್ತಿಲ್ಲ. ಚೆನ್ನಾಗಿರೋ ಊಟ ಕೊಟ್ಟೋದ್ರಿಂದ ನಾವು ಹೆಲ್ತ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ 6 days. ಶಶಾಂಕ್ ಅವ್ರಿಗೂ ನಮ್ಮ ಬಹಳ ಅತಿಯಾಗಿ ನಾವು ಪ್ರೀತಿಯಿಂದ ಎಲ್ಲಾ ನಮ್ಮ 43 ಜನರುಗಳನ್ನ ಕಾಯ್ಕೊಂಡು ಇದು ಮಾಡಿದ್ದಾರೆ. ಅಡಿಗಾಜ್ ವತಿಯಿಂದ ಇನ್ನೊಂದ್ಸಲ ನಾವು ಯಾತ್ರೆಗೆ ಬರ್ಬೇಕಂತ ಹೇಳಿ ನಮಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್.